ದೇವಿ, ರಾಮನನ್ನು ಮಾತ್ರ ಕರೆಸಬೇಡ. ಪ್ರಾಣೇಶ್ವರ, ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರನು. ನಾನು ರಾಮನಲ್ಲಿ ಈ ವಿಚಾರವನ್ನು ಮಾತನಾಡುತ್ತೇನೆ. ದೂರ ಸರಿ ರಾಕ್ಷಸಿ, ನನ್ನ ವಯೋಧರ್ಮವನ್ನು ಮರೆತು ನನ್ನ ಅವಯವಗಳು ಎಲ್ಲ ಮೀರಿ ಹೋಗುತ್ತಿವೆ. ಹಸ್ತವು ಶಸ್ತ್ರದ ಕಡೆ ನುಗ್ಗುತ್ತಿದೆ. ರಘುಕುಲ ವಂಶದ ಘಾತಕಿ, ಈ ಕ್ಷಣ ಮಾತ್ರದಿಂದಲೇ ನಿನ್ನನ್ನು ಈ ಭೂಮಿಯ ಮೇಲೆ ಎದುರುಗೊಡಲಾರೆ. ಹಾಗೊಂದು ವೇಳೆ ನಿನ್ನನ್ನು ಬಿಡುವುದಾದರೆ ತನ್ನ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರೂ ನಿನ್ನ ದುರ್ಬುದ್ಧಿಯನ್ನೇ ಕಲಿಯುವರು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕೋಪವನ್ನು ಶಮನ ಮಾಡಿಕೊಳ್ಳುತ್ತೇನೆ. ಜನಕ, ರಾಮಚಂದ್ರ, ಕುಮಾರ, ರಾಮಚಂದ್ರ, ಶಾಂತರಾಗಿ ಜನಕ. ಇನ್ನೆಲ್ಲಿಯ ಸಮಾಧಾನ ಕುಮಾರ, ಇನ್ನೆಲ್ಲಿಯ ಸಮಾಧಾನರಾಗಿ ಜನಕ. ಕುಮಾರ, ಶಾಂತರಾಗಿ ಜನಕ. ಅಮ್ಮ, ಇದೇನು ಈ ದಿನ ಜನಕನ ರೀತಿಯೇ ಬೇರೆಯಾಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯರು ಮಾಡಿದ ವಾಗ್ದಾನವನ್ನು ನಡೆಸಿಕೊಡು ಎಂದು ಕೇಳಿದ್ದಕ್ಕೆ ಪಾಪ ಈ ರೀತಿ ರೋಧಿಸುತ್ತಿರುವರು. ಅಸಂಭವ ಅಮ್ಮ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ನಮ್ಮ ತಂದೆಯವರು ನಿಮ್ಮ ಅದಾವ ಅಭಿಷ್ಟವನ್ನು ಈಡೇರಿಸಲಾಗದೆ ಈ ರೀತಿಯಾಗಿ ಚಿಂತಿಸುತ್ತಿರುವರು ಹೇಳು ತಾಯಿ. ಅದನ್ನು ನಾನು ನಡೆಸಿಕೊಡುತ್ತೇನೆ. ರಾಮಚಂದ್ರ, ಇಷ್ಟೊತ್ತು ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ ನಿನಗೇಕೆ ಬಿಡು. ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ, ಇಂದೇಗೂ ಕಾಣೆನಲ್ಲ. ಹೇಳು ತಾಯಿ ನಿನ್ನ ಮನದ ಅಭಿಷ್ಟವನ್ನು. ಭಗವಾನ್ ಸೂರ್ಯ ದೇವನ ಹಾನಿಯಾಗಿಯೂ ನಡೆಸಿಕೊಡುತ್ತೇನೆ. ರಾಮಚಂದ್ರ, ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ನಾನೀಗ ಕೇಳಿಕೊಂಡೆನು. ಈ ವಿಚಾರವನ್ನು ನಾನು ತಿಳಿದಿದ್ದೆನು ತಾಯಿ. ಏನೆಂಬುದಾಗಿ ಕೇಳಿಕೊಂಡಿರಿ? 1ನೇ ವರಕ್ಕೆ ನಿನಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಿಗಾಗಬೇಕೆಂದು ಕೇಳಿಕೊಂಡೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೆ? ಭರತನಾರು, ನಾನಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ರಾಜ್ಯ ಭಾರವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಇಂದಿನವರಂತೆಯೇ ನಾವು ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕು. ಆಗಲಮ್ಮ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ 2ನೇ ವರವಾವುದು ತಾಯಿ? 2ನೇ ವರಕ್ಕೆ ನೀನು 14 ವರ್ಷಗಳ ಕಾಲ ಜಟಾವಲ್ಕಲ ದಾರಿಯಾಗಿ ನಾರ್ಮುಡಿಯನ್ನಿಟ್ಟು ಅರಣ್ಯ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದೊಂದಾಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನೋ ಅಮ್ಮ. ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ
ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ಅಮ್ಮ ವನವಾಸ ನೆಪದಿಂದ ವನವಾಸ ನೆಪದಿಂದ ಹಲವು ಮುನಿ ಜನರ ಸೇವಿಸುವ ಘನ ಪದವಿಯನಗಿಟ್ಟ ಮಾತೆ ನೀನು ಅಮ್ಮ. ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಬಿನ್ನುಂಟೆ ಬೂದೆ ಅಮ್ಮ. ನಿಶ್ಚಯಲಿ ವನವಾಸ ಕೊಪ್ಪಿದೆ ಪುನೀತೆ, ಎಚ್ಚರಿಸು ಪಿತನನ್ನ ನವಿಸುವೆನು ಅಮ್ಮ. ಅಮ್ಮ ಅಮ್ಮ ಅಮ್ಮ, ನನ್ನ ಮೇಲೆ ನಿಮಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡುವ ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದ ತಾಯಿ. ಅಮ್ಮ, ಈ ಅಯೋಧ್ಯ ಪುರಜನರು ಹೇಳುತ್ತಿದ್ದರು, ದೇವಿ ಕೈಕಾಮಾತೆಯವರಿಗೆ ಭರತನಿಗಿಂತಲೂ ಶ್ರೀರಾಮನ ಮೇಲೆ ಅತಿಶಯವಾದ ಪ್ರೀತಿ ವಾತ್ಸಲ್ಯವಿದೆ. ಆ ಮಾತು ಇಂದಿಗೆ ಸ್ಥಿರಪಟ್ಟಿತು ತಾಯಿ. ಆಗಲಮ್ಮ, ನೀನಿಚ್ಛೆಯಂತೆ ಈ ದಿನವೇ ನಾನು ವನವಾಸಕ್ಕೆ ಹೊರಡುವೆನು. ಈ ವಿಚಾರವನ್ನು ಮಾತೆಯರಿಗೂ ಮತ್ತು ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಇನ್ನು ಮುಂದೆ ಜನಕನ ಯೋಗಕ್ಷೇಮವು ತಮ್ಮನ್ನೇ ಹೊಂದಿರುವುದು ತಾಯಿ. ಆಹಾ, ಈ ಜಲಸ್ತವ ಮಾಡ್ಬಿಟ್ಟು ಬಹಳ ಆನಂದ ಆಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಾವು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದ್ರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ. ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾರೆ ತಿರಸ್ಕಾರ, ಬಹಿಷ್ಕಾರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂದವರು ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂದ್ರೆ, ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಳನ್ನೇ ಹಾರವಾಗಿರಿಸಿಕೊಂಡು, ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಗಿ ಸಲ್ಲುತ್ತಾಳೆ. ಅಂತಹ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮಚಂದ್ರ ಪ್ರಭುಗಳ ಬಗ್ಗೆ ಒಂದು ವಿಚಾರ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಹೇಗೆ ಅಂದರೆ, ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಬಿರುದು ಬಂದಿದೆ. ಅದರಲ್ಲೂ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ರಿಂದ ಅವರಿಗೆ ತಾಳ್ಮೆ, ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲ ಪಡ್ಕೊಂಡು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ರಥಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಅವರು ಯೋಗಾಭ್ಯಾಸ ಮಾಡಿದ ಹಾಗೆ ನಾವು ಕೂಡ ಜೀವನ ಮಾಡಿದ್ರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳ್ಳೋಷ್ಟು ತಾಳ್ಮೆ, ಏಕಾಗ್ರತೆ ನಮಗೆ ಸಿಗುತ್ತೆ. ಅವ್ರು ಮಾಡಿದ ಹಾಗೆ 2 ಆಸನ ಪ್ರಸ್ತುತಪಡಿಸಿ ಇಷ್ಟಪಡ್ತೀನಿ.
ಯೋಗಾಭ್ಯಾಸ ಮಾಡಿಬಿಟ್ರೆ ಮೈಯಲ್ಲಿರೋ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡುತ್ತೆ. ತಾವೆಲ್ಲ ಕುಳಿತಿದ್ದಾದ್ರೆ ಯೋಗಾಭ್ಯಾಸ ಮಾಡೋದು ಹೇಗೆ ಅಂದರೆ ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಆರೋಗ್ಯ ಕಾಪಾಡಿಕೊಂಡು ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇದೆ. ಆನಂದ. ಎಂಥ ಮಾನವ ಜನ್ಮ ಅಂತ ಹೇಳಿದ್ರೆ, ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ಜನಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ಜನಪ್ಪ. ಇರುವ 84 ಲಕ್ಷ ಜೀವರಾಶಿ ಕೈತೈಯನ್ನು ಜನ್ಮ ನಿಂದ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ಜನಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ. ಅಲ್ಲೇ ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ. ಸಂಸಾರವೆಂಬ ಸಾಗರದಲ್ಲಿ ಸಿಕ್ಕಿ ಬಿದ್ದಿರೇನಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ಜನಪ್ಪ. ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರುವುದಿಲ್ಲ. ಸಾಯ್ಬೇಕಾದ್ರೆ ಹೆಸರುತ್ತೆ, ಉಸಿರುವುದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ತಾವೆಲ್ಲ ಕುಳಿತುಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ. ಈ 84 ಜೀವರಾಶಿಲಿ ಮಾನವ ಜನ್ಮ ಕೊನೆಯದು. ಅದರಲ್ಲಿ ಸೊಳ್ಳೆ ನೊಣ ಕೂಡ ಅದು ಜೀವರಾಶಿನೇ. ಅದಿರೋದೇ ಮನುಷ್ಯನಿಗೋಸ್ಕರ. ಯಾಕೆಂದರೆ ಹಗಲೊತ್ತಿನಲ್ಲಿ ನೊಣ ಹೊಡಿತೀವಿ, ರಾತ್ರಿ ಹೊತ್ತು ಸೊಳ್ಳೆ ಹೊಡಿತೀವಿ. ನೊಣ ಸೊಳ್ಳೆ ಹೊಡಿತಾ ಚಪ್ಪಾಳೆ ಹೊಡೆದಂಗೆ ಆಗುತ್ತೆ. ಆರೋಗ್ಯ ಕಾಪಾಡ್ಕೊಳ್ಬೋದು. ನಮ್ಮ ಗುರುಗಳು ಹೇಳಿಕೊಟ್ಟ ಹಾಗೆ ಪ್ರತಿಯೊಂದು ತಮ್ಮ ಮುಂದೆ ಪ್ರಸ್ತುತಪಡಿಸ್ಬಿಟ್ಟಿದ್ದೀನಿ. ಏನಯ್ಯ ಶಿಷ್ಯೋತ್ತಮ, ನಾನು ಹೇಳ್ಕೊಟ್ಟ ವಿದ್ಯಾಭ್ಯಾಸ ಪ್ರದರ್ಶನ ಮಾಡಿದ್ಯಾ? ಹೌದು ಗುರುಗಳ. ವಿದ್ಯಾಭ್ಯಾಸ, ಶ್ವಾಸಾಭ್ಯಾಸ, ಯೋಗಾಭ್ಯಾಸ ಎಲ್ಲರೂ ಪ್ರಸ್ತುತಪಡಿಸ್ಬಿಟ್ಟೆ. ವಿಚಾರ ಗೊತ್ತೇ? ವಿಚಾರ ಇವೆಲ್ಲ ದಶರಥ ಚಕ್ರವರ್ತಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ ಹೌದೇ? ಮಾಡ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ಬ್ರಾಹ್ಮಣೋತ್ತಮರಿಗೆ ಗೋದಾನ, ಭೂದಾನ, ಅನ್ನದಾನ, ಭೋಜನ, ಎಲ್ಲ ಇದೆ ಇದೆ ಇದೆ. ಭೋಜನ ಮುಖ್ಯ. ವೇಳಾಗ್ಬಿಡ್ತು. ಹೋಗೋಣ. ಹೊಡೋಣ. ಗುರುಗಳೇ, ಮನೆಯಿಂದ ಹೊಡಬೇಕಾದ್ರೆ 3 ಅನುಮಾನ ಆಯ್ತು. ಗುರುಗಳ ಹತ್ರ ಕೇಳಿದ್ರೆ ಎಲ್ಲ ಹೇಳ್ತಾರೆ ಅಂದ್ಬಿಟ್ಟು ಕೇಳಲೆ ಅನುಮಾನ ಪರಿಹಾರ ಮಾಡ್ಕೊಂಡ್ಬಿಡೋಣ. ಮನೆಯಿಂದ ಹೊಡಬೇಕಾದ್ರೆ ಯಾವ ಕಾರ್ಯಕ್ರಮಗಳು ಪುರೋಹಿತರಿಗೆ ಬರಮಾಡಿದೆ ಅಂತ. ಪುರೋಹಿತರಿಗೆ ಯಾಕೆ ಬರಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ. ಪುರೋಹಿತರಂದ್ರೆ ಏನ್ ತಿಳ್ಕೊಂಡಿದ್ದೀನಿ? ಪುರೋಹಿತ ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಮಾತು ಹೇಳ್ಬಿಟ್ಟು. ಎರಡನೇ ಪ್ರಶ್ನೆ, ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರಲ್ಲ, ಎಲ್ಲರೂ ಭೋಜನ ಮಾಡಿದಾಗ ನಾವು ಭೋಜನ ಮಾಡೋದು. ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ? ಎಲ್ಲರೂ ಭೋಜನ ಮಾಡಲೇಬೇಕು, ಇಲ್ಲಾದ್ರೆ ಶಕ್ತಿನೇ ಇರಲ್ವಲ್ಲ. ಆದ್ರೆ ಅದು ಬ್ರಾಹ್ಮಣ ಭೋಜನ ಪ್ರಿಯ ಅಲ್ಲ. ಬ್ರಾಹ್ಮಣೋ ಬಹು ಜನಪ್ರಿಯ. ಆಹಾ, ಈ ತಲೆಯಲ್ಲಿ ಬ್ರಾಹ್ಮಣ ಬಹು ಜನಪ್ರಿಯ ಅಂದ್ರೆ. ಮೂರನೇ ಪ್ರಶ್ನೆ, ಮನೆಯಿಂದ ಹೊರಡ್ಬೇಕಾದ್ರೆ ನಾಮಗಳು ಹಾಕ್ಬೇಕು ಅಂದ್ರೆ ಒಂಟಿ ನಾಮ ಹಾಕ್ಲಾ, ಅಡ್ಡ ನಾಮ ಹಾಕ್ಲಾ, ಮೂರ್ನಾಮ ಹಾಕ್ಲಾ, ಪಂಗನಾಮ ಹಾಕ್ಲಾ? ಈ ನಾಮ ಹಾಕಿದ್ರೆ ಯಾವ ನಾಮ ಶ್ರೇಷ್ಠ? ಅಯ್ಯೋ, ನಾಮದ ವಿಷಯನೇ ಹೇಳ್ಬೇಡ. ನಾಮ ಹಾಕ್ಸ್ಕೊಳ್ಳಿರೋದಕ್ಕೆ ಹಾಕೋರು ಇದ್ದೇ ಇರ್ತಾರೆ. ಆದ್ರೆ ಎಲ್ಲಾ ನಾಮಕ್ಕಿಂತ ಶ್ರೇಷ್ಠವಾದ ನಾಮ ಯಾವ್ದು ಗೊತ್ತಾ? ರಾಮನಾಮ, ಶ್ರೀರಾಮನಾಮ. ರಾಮನಾಮ ಹೌದು ಗುರುಗಳೇ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಳಬೇಡ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಳಬೇಡ. ಸೋಮಶೇಖರ ತಂದ ಭಾವಗೆಳಿದ ಬಂದ. ಸೋಮಶೇಖರ ತಂದ ಭಾವಗೆಳಿದ ಬಂದ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಮನುಜ.
ಮಂಜುಳ ಗುಣಘನ ಮಹಿಮೆ ಪೂರಿತೆ ಜಗನ್ಮಾತೆ ಜಗಜ್ಜನ್ಮಾಂತಕಾರಿಣಿ, ಈ ದಿವಸ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕವು. ಅವರಿಗೆ ಯಾವ ಅಮಂಗಳವಾಗದಂತೆ ನಮ್ಮೆಲ್ಲರನ್ನೂ ಹರಸು ತಾಯಿ. ಆಹಾ, ಎಂತಹ ಹರುಷದ ಸುದಿನ! ಈ ದಿವಸ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ. ಇಂತಹ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವೇನೆ. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯನು ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಶ್ರೀಯುಗೆ
ಶತಮಾನಂ ಭವತಿ ಶತಾಯುಷಾಯುಷೇವೇಂದ್ರಿಯ ಪ್ರತಿಷ್ಠತಿ ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಆಹಾ, ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸೂರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವುದು. ಇಂತಹ ಸಮಯದಲ್ಲಿ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ, ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖೈನೋ ಸಂತೋಷ ವಾಗಿದೆ ಸಖೈನೋ ಸಂತೋಷವಾಗಿದೆ ಬಹುಕಾಲ ತಾಮೈಗೆ ಈಡೇರಿದೆ ಸಖೈನೋ ಸಂತೋಷವಾಗಿದೆ
ಸ್ವಾಮಿ, ಏಕೆ? ಏನಾಯಿತು? ಈ ದಿವಸ ನಿಮ್ಮ ಪಟ್ಟಾಭಿಷೇಕ, ಕೊಳದ ಕೆಂದಾವರೆಯಂತಿರಬೇಕಾದ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ದಶರಥ ತಾನು ಪಿತ ದಶರಥ ತಾನು ಸುತ ಭರತನಿಗೆ ರಾಜವನ್ನು ಪಿತ ದಶರಥ ತಾನು ಸುತ ಭರತನಿಗೆ ರಾಜವನ್ನು ಅತಿಶಯದಿಂದಿದ್ದನು ಕೀರ್ತಿಸುತ್ತೆ ಅತಿಶಯದಿಂದಿದ್ದನು ಕೀರ್ತಿಸುತ್ತೆ ಸರಸೀರುಗ ಮುಖಿಯಲೆ ಸಖಿ ಲಲಿ ಜಾನಕಿ. ಜನಕನು ಕೊನಗೆ ಹೋಗೆಂದನು ಜನಕನು ಎನ್ನನು ಕೊನಗೆ ಹೋಗೆಂದನು ಎನಗಾಗಿಯೇ ಕನುಗೆ ಜನಕದೆ ಜನಗಾಗಿಯೇ ಕನುಗೆ ಜನಕ ಲಲಿನ ಸರಸೀರುಗ ಮುಗಿಯಳೆ ಸಖಿ ಲಲಿನ ಸೀತಾ ಜಾನಕಿ ಏನೆಂಬುದಾಗಿ ಹೇಳಲಿ? ಶೀಘ್ರದಲ್ಲೇ ನಿನ್ನನ್ನು ಅಗಲಬೇಕಾದ ಉಭಯ ಸಂಕಟವು ಈಗ ನನಗೆ ಬಂದಿದೆ. ಏಕೆ? ನನ್ನನ್ನು ಅಗಲುವ ಸಮಯವೇ? ಹೌದು ಜಾನಕಿ. ಏಕೆ? ಏನಾಯಿತು ಸ್ವಾಮಿ? ಸೀತಾ, ಹಿಂದೆ ದೇವಾಸುರ ಯುದ್ಧ ಕಾಲದ ಸಮಯದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯವರು ಜನಕನಿಗೆ ಸಹಾಯ ಮಾಡಿದ್ದರಂತೆ. ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಸೀತಾ, ಸ್ವಾಮಿ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕಂತಲೂ. ಇನ್ನು ಎರಡನೆಯವರಕ್ಕೆ ಏನೆಂಬುದಾಗಿ ಹೇಳಿಕೊಂಡರು ಸ್ವಾಮಿ? ಜಾನಕಿ, ಇನ್ನು ಎರಡನೆಯ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟ ವಂಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ ಸೀತಾ. ಎಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿರುವೆನು ಸ್ವಾಮಿ. ಜಾನಕಿ, ನಾನು ಮಾಡಿದ ಅಪರಾಧವಾದರೂ ಏನು? ಆದ್ದರಿಂದ ಆಗಲಿ ಸ್ವಾಮಿ, ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ. ಆದ್ದರಿಂದ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ಸೀತಾ, ಸ್ವಾಮಿ, ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ ಇರು.
14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬಂದು ಬಿಡುತ್ತೇನೆ ಸೀತಾ. ಇಲ್ಲ ಸ್ವಾಮಿ, ನಿಮ್ಮನ್ನು ಆಗಲಿ ಅರಗಳಿಗೆಯೂ ಈ ಅರಣ್ಯದಲ್ಲಿ ಇರುವ ಶಕ್ತಿ ನನ್ನಲ್ಲಿಲ್ಲ. ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ ನಾನು ಸಹ ಬರುತ್ತೇನೆ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ. ಬೇಡ ಸೀತಾ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಕುಮಸೋಮಲೆ ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನಾನೀ ಕಣ್ಣಿನಿಂದ ನೋಡಲಾರೆ ಸೀತಾ, ನೋಡಲಾರೆ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಚಂದ್ರನಿಲ್ಲದ ಗಗನದಂತೆಯೂ ದೇವರಿಲ್ಲದ ಈ ಗುಡಿಯಂತೆಯೂ ನೀವಿಲ್ಲದ ಈ ಅರಮನೆಯಲ್ಲಿ ಅರಗಳಿಗೆಯೂ ಬದುಕುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ಎಂತಹ ಕಷ್ಟ ಬಂದರೂ ಸರಿ, ಅದನ್ನು ನಾನು ಸಹಿಸಿಕೊಂಡು ಹೋಗುತ್ತೇನೆ. ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ. ಒಂದು ವೇಳೆ ನೀವು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನು ಸ್ವಾಮಿ. ಜಾನಕಿ, ಶಾಂತಳಾಗು ದೇವಿ, ಶಾಂತಳಾಗು. ವಿಧಿಚ್ಛೆ ಇದ್ದಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಸಹೋದರ, ಈ ದಿವಸ ನಿಮ್ಮ ಪಟ್ಟಾಭಿಷೇಕ ಬಂದು ಪಟ್ಟಣದಲ್ಲೆಲ್ಲರೂ ಸಂತೋಷವಾಗಿರುವರು. ನೀವು ನೋಡಿದರೆ ಪಾದಚಾರಿಯಾಗಿ ಬರುತ್ತಿರುವಲ್ಲ ಅಣ್ಣ. ಹೇಳಿದರೆ ನಾನೇ ರಥವನ್ನು ತಂದು ನಿಲ್ಲಿಸುತ್ತಿದ್ದೆ. ಸಹೋದರ, ಅಗ್ರಜ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಎಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ ಸಹೋದರ. ಅಂದರೆ ನಿಮ್ಮ ಮಾತಿನ ಅರ್ಥ? ಸಹೋದರ, ಅಗ್ರಜ, ಹಿಂದೆ ದೇವಾಸುರ ಯುದ್ಧ ಕಾಲ ಸಮಯದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯವರು ತಂದೆಗೆ ಸಹಾಯ ಮಾಡಿದ್ದರಂತೆ. ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಸಹೋದರ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು ಎರಡನೆಯ ವರಕ್ಕೆ ಸಹೋದರ, ನಾನು ನಾರುಮುಡಿಯನ್ನುಟ್ಟು ಜಟಾವಂತಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ ಸಹೋದರ. ಕೂಡದು ಅಣ್ಣ, ಕೂಡದು. ನೀವು ವನವಾಸಕ್ಕೆ ಹೋಗಲೇ ಕೂಡದು. ಅಗ್ರಜ, ಸಹೋದರ, ಮಾನವಿಲ್ಲದ ವೀಣ ಕೈಕೆಯ ಅಣ್ಣ, ಮಾನವಿಲ್ಲದ ವೀಣ ಕೈಕೆಯ ಜನತನವನು ಏನ ಬೇಳೆ ಅಣ್ಣ ನೀನು ಈನ ಮಾತನು. ಅಗ್ರಜ, ಏನ ಬೇಳೆ ಅಣ್ಣ ನೀನು ಈನ ಮಾತನು. ಅಗ್ರಜ, ಸುಂದರಿಯು ಕೈಕೆಯೆಂದು ತಾನು ಬಿಡಿಯುತ್ತ. ಅಗ್ರಜ, ಸುಂದರಿಯು ಕೈಕೆಯೆಂದು ತಾನು ಬಿಡಿಯುತ್ತ ವಚನವ ಅಲ್ಲ, ತನ್ನ ಬೇಡಲು ವಚನವ ತನ್ನ ಬೇಡಲು ವಚನವ. ಅಗ್ರಜ, ತಂದೆ ಬೇಡಲು ವಚನವ ಆನಂದವಾಗುತ್ತದೆ. ಏನ ಬೇಳೆ ಅಣ್ಣ ನೀನು ಈನ ಮಾತನು, ಈನ ಮಾತನು, ಈನ ಮಾತನು. ಕೂಡದು ಅಣ್ಣ, ಕೂಡದು. ನೀವು
ವನವಾಸಕ್ಕೆ ಹೋಗಲೇ ಕೂಡದು. ಮಹಾ ಮಾತ್ಸರ್ಯ ವಿಷಭರಿತ ಆ ಕಾಳಸರ್ಪಿಣಿ ಕೈಕೆಗೆ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ಈ ರೀತಿ ವಾಗ್ದಾನ ಮಾಡಿರುವಲ್ಲಣ್ಣ. ನೀನು ಅಪ್ಪನೆಯನ್ನು ಕೊಟ್ಟರೆ ಹಾಗೆ ನಾಲಿಗೆಯನ್ನು ಸಿಳುಬಿಡುವನು ಅಣ್ಣ. ಸಹೋದರ, ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪಿತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತ್ರರ ಆಜ್ಞೆಯನ್ನು ಪಾಲಿಸುವುದೇ ನಮ್ಮಗಳ ಕರ್ತವ್ಯ. ಸಹೋದರ ಅಗ್ರಜ, ಅದರಂತೆ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ಸಹೋದರ ಅಗ್ರಜ, ನಾನು ಬರುವ ತನಕ ನೀನು ಇಲ್ಲಿಯೇ ಇದ್ದುಕೊಂಡು ಮಾತಾ ಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ, ಪಾತ್ರನಾಗು. ಕೂಡದು ಅಣ್ಣ, ನೀವು ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀವು ವನವಾಸಕ್ಕೆ ಹೋಗಲೇ ಕೂಡದು ಅಣ್ಣ. ಲಕ್ಷ್ಮಣ, ಅಗ್ರಜ, ನೀನು ಕೂಡ ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾ ಪಿತೃಗಳ ಸೇವೆ ಮಾಡುವವರಾರು? ಅಣ್ಣ, ಅಗ್ರಜ, ಸಹೋದರ ಸರಿಯೇ ಸರಿಯೇ ಅಣ್ಣ, ನಾಡ ತೊರೆಯುವುದು ಸರಿಯೇ ಅಣ್ಣ. ಅಗಲಿರುಳು ಪರಿಜಪಿಪ ಅಣ್ಣ, ಅಗಲಿರುಳು ಪರಿಜಪಿಪ ಪುರದ ಜನರ ತೊರೆಯುವುದು ಸರಿಯೇ ಅಣ್ಣ. ಸಹೋದರ ಕರು ಮರೆತು ಬಾಳಿದರು ತಾಯಿ ಮರೆಯುವುದೇ ಎನ್ನ ಕರುವ. ಕರು ಮರೆತು ಬಾಳಿದರು ತಾಯಿ ಮರೆಯುವುದೇ ಎನ್ನ ಕರುವ. ನೀ ಮರೆತು ಬಾಳಿದರು ಪುರದ ಜನರು ಮರೆವರೆಮ್ಮ. ರಾಮ 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 ಅಣ್ಣ. ಸಹೋದರ ರವಿಯಿಲ್ಲದ ಗಗನ, ನಗುವಿಲ್ಲದ ವದನ, ದೇವರಿಲ್ಲದ ಸದನ ಇಂತಾಯ್ತೇ ಈ ಅಯೋಧ್ಯೆಯ ಕದನ. ಅಣ್ಣ, ಅಣ್ಣ, ಅಣ್ಣ. ಅಗ್ರಜ, ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಕೆ ಇರುವಾಗ ನಾನಿದ್ದು ಫಲವೇನು ಅಣ್ಣ? ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮ ಪ್ರಾಣ ಹೌದಾ? ಅಣ್ಣ. ಲಕ್ಷ್ಮಣ,
ಶಾಂತನಾಗು. ಇದೆಂತ ಉಭಯ ಸಂಕಟ. ಜಾನಕಿಯು ನನ್ನನ್ನೇ ಹಿಂಬಾಲಿಸಿದಳು, ನೀನು ಸಹ ಹಠ ಸಾಧಿಸಿ ಬರುತ್ತಿರುವೆ. ಲಕ್ಷ್ಮಣ, ಅಣ್ಣ, ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತ ಕಾಡಿಗೆ ಹೋದನೆಂಬ ಅಪಕೀರ್ತಿಯು ನನ್ನದಲ್ಲವೇ? ಆದರೂ ಚಿಂತೆ ಇಲ್ಲ, ನಡೆಯಿರಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ ಅಣ್ಣ. ಬೇಡ ಕೈಕ, ಬೇಡ. ಹಿಡಿದ ಆಟವನ್ನು ಸಾಧಿಸಬೇಡ. ಈಗಲೂ ಸೋತು ನುಡಿಯುತ್ತಿದ್ದೇನೆ. ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೆ ಈ ಕೋಸಲ ಸಾಮ್ರಾಜ್ಯವನ್ನು ಪಟ್ಟಾಭಿಷೇಕ ಮಾಡುತ್ತೇನೆ ಕೈಕ. ನನ್ನ ರಾಮನನ್ನು ವನವಾಸಕ್ಕೆ ಮಾತ್ರ ಹೋಗೆಂದು ಹೇಳಬೇಡ. ಅಯ್ಯೋ, ಇನ್ನು ಮುಂದೆ ನಾನು ಯಾರನ್ನು ರಾಮ ಎಂದು ಕರೆಯಲಿ? ಪ್ರಾಣೇಶ್ವರ, ರಾಮಚಂದ್ರ, ಸಾಧ್ಯವೇ ಇಲ್ಲ. ಎಲ್ಲಿ ರಾಮನಲ್ಲಿ ಬರಮಾಡಿ ರಾಮನನ್ನು. ರಾಮಚಂದ್ರ, ಹೇ ರಾಘವ, ಜನಕ, ರಾಮಚಂದ್ರ, ನಮಗಿಂದು ವನವಾಸಕ್ಕೆ ಹೋಗಲು ಅನುಜ್ಞೆಯನ್ನು ಕೊಡಿ. ಅಯ್ಯೋ ಕುಮಾರ, ವನವಾಸಕ್ಕೆ ಹೋಗಲು ನನ್ನಿಂದ ನಿನಗೆ ಅನುಜ್ಞೆಯೇ ಕುಮಾರ, ನನ್ನಿಂದ ನಿನಗೆ ಅನುಜ್ಞೆಯೇ. ಕೈಕ, ಕೈಕ, ಇಲ್ಲಿ ನೋಡು ಕೈಕ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನು. ಜನಕ, ಈ ಮುಖವನ್ನು ನೋಡಿಯೂ ಸಹ ಇವನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂದಿತ್ತು ಕೈಕ? ಸಾಮಂತ ರಾಜರಿಂದ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಿರುವ ನಾನು ನನ್ನ ಮಗ ಶ್ರೀರಾಮಚಂದ್ರನ ವನವಾಸವನ್ನು ತಪ್ಪಿಸುವುದಕ್ಕೋಸ್ಕರ ಚಕ್ರವರ್ತಿ ಎಂಬ ಅಹಂಕಾರವಿಲ್ಲದೆ ಲಜ್ಜೆಯನ್ನು ಬಿಟ್ಟು ಹೆಜ್ಜೆ ಇಡುವ ಈ ನಿನ್ನ ಪಾದಕ್ಕೆ ಜನಕ, ನಮಸ್ಕರಿಸುವೆನು ಕೈಕ, ನಮಸ್ಕರಿಸುವೆನು. ಏನಿದು ತಂದೆಯೇ? ರಾಮಚಂದ್ರ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡುವುದೇ? ರಾಮಚಂದ್ರ, ಜನಕ, ಹೀಗೆ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲ. ಕುಮಾರ, ಶಾಂತನಾಗಿ. ಜನಕ, ಕುಮಾರ, ಇದು ಯಾವ ಘನ ಕಾರ್ಯವೆಂದು ನೀವು ಇಷ್ಟೊಂದು ಚಿಂತಿಸುತ್ತಿರುವಿರಿ? ಈ ವ್ಯಸನವನ್ನು ಬಿಡಿ. 14 ವರ್ಷಗಳನ್ನು 14 ದಿನದಂತೆ ಕಳೆದು ಬರುತ್ತಾರೆ. ನಮ್ಮನ್ನು ಕಳುಹಿಸಿಕೊಡಿ. ಹೇ ರಾಮಚಂದ್ರ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮ, ಹೇಗೆ ಸಹಿಸಲಿ? ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸಿ. ಏನಮ್ಮ, ಏನು ತಾಯಿ, ನೀನೂ ಸಹ ವನವಾಸಕ್ಕೆ ಹೋಗುತ್ತಿರುವೆ? ಹೋಗಲೇ ಬಿಡಿ. ಆಗಲಮ್ಮ, ಆಗಲಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೋಗುತ್ತಿರುವಳು ಸಹಧರ್ಮಿಣಿ, ಸಹಧರ್ಮಿಣಿ. ಇನ್ನೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧವಾಗಿರುವಳು ಗ್ರಹಚಾರಿಣಿ, ಗ್ರಹಚಾರಿಣಿ. ಪ್ರಾಣೇಶ್ವರ, ಒಂದು ದಾನವ ಹೃದಯ, ಒಂದು ದೇವತಾ ಹೃದಯ, ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ, ಪುಣ್ಯದ ನಿಧಿ. ತಂದೆಯೇ, ಕುಮಾರ, ಲಕ್ಷ್ಮಣ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನೂ ಸಹ ಆಶೀರ್ವದಿಸಿ. ಅಯ್ಯೋ ಕುಮಾರ, ನೀನೂ ಸಹ ವನವಾಸಕ್ಕೆ ಹೋಗುತ್ತಿರುವೆಯ ಮಗು. ಅವನು ಸಹ ಹೋಗಲಿ ಬಿಡಿ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ನನ್ನನ್ನು ತೊರೆದು ಹೋಗುತ್ತಿರುವಿರ ಮಕ್ಕಳೇ, ಎಲ್ಲರೂ ನನ್ನನ್ನು ತೊರೆದು ಹೋಗುತ್ತಿರುವಿರ.
ಕುಮಾರ ಲಕ್ಷ್ಮಣ, ನನ್ನದೊಂದು ಕೋರಿಕೆ ಇರುವುದು, ನೆರವೇರಿಸಿಕೊಡುವೆಯೇ ಕಂದ? ಹೇಳಿ ತಂದೆ. ಶ್ರೀರಾಮಚಂದ್ರನನ್ನು ನಿನ್ನ ತಂದೆ ಎಂದು ಭಾವಿಸುತ್ತಾ ಸೀತಾ ಮಾತೆಯನ್ನು ನಿನ್ನ ತಾಯಿ ಎಂದು ಗೌರವಿಸಿ ಅರಣ್ಯದಲ್ಲಿ ಅವರ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಕುಮಾರ, ಅಗ್ರಜಾನಂದವನ್ನು ಪಡೆ. ಹಾಗೆ ಆಗಲಿ ತಂದೆ. ಸುಭದ್ರಾ, ಪ್ರಭು, ವನವಾಸಕ್ಕೆ ಹೋಗುತ್ತಿರುವ ಶ್ರೀರಾಮನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳೆಲ್ಲ ಅವನ ಹಿಂದೆಯೇ ಹೋಗಲಿ. ನಿಲ್ಲ ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಹೇಳುವಂತಿದೆ, ಅದನ್ನು ಕೇಳಿಕೊಂಡು ಮುಂದೆ ಹೋಗಪ್ಪ. ಏನು? ಸಕಲವೂ ರಾಮನ ಹಿಂದೆ ಹೋಗಬೇಕೆ? ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಮಗನಾಳಬೇಕೆ? ಅಯ್ಯೋ, ರಾಮನ ಹಿಂದೆ ಒಂದು ಹುಲ್ಲು ಕಟ್ಟಿ ಹೋಗಕೂಡದು. ರಾಮ, ವನವಾಸಕ್ಕೆ ಹೋಗುವ ನಿನಗೆ ಈ ಆಭರಣಗಳೇಕೆ? ನಾನು ಕೊಡುವ ನಾರ್ಮುಡಿಗಳನ್ನು ಹುಟ್ಟು ಹೊರಡಲು ಸಿದ್ಧನಾಗು. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರುಮುಡಿಯೇ, ನೋಡಲಾರನ ಮಕ್ಕಳೇ, ನೋಡಲಾರೆನು, ಜನಕ. ಸಹಿಸಲಾರೆನು. ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರ ಆಭರಣಗಳು? ರಾಮಚಂದ್ರ, ಮಾತೆಯವರು ಆಶೀರ್ವಾದ ಮಾಡಿಕೊಡುವ ನಾರುಮುಡಿಯೇ ಶ್ರೇಷ್ಠ. ಕೊಡಿತಾಯಿ, ಅದನ್ನೇ ರಕ್ಷಾ ಕವಚವೆಂದು ತೆಗೆದುಕೊಳ್ಳುತ್ತೇನೆ. ಅಯ್ಯೋ ರಾಮಚಂದ್ರ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮ? ಜನಕ, ಹೇಗೆ ಸಹಿಸಲಿ? ಲಕ್ಷ್ಮಣ, ಶಾಂತರಾಗಿ. ನಿಮ್ಮಣ್ಣನ ಸಂಗಡ ನೀನು ಸಹ ಹೊರಟಿರುವೆಯಲ್ಲ, ಇದೋ ಸ್ವೀಕರಿಸು. ಅಯ್ಯೋ, ನೋಡಲಾರೆನ ಮಕ್ಕಳೇ, ನೋಡಲಾರೆ. ನಿಮ್ಮನ್ನು ವನವಾಸಕ್ಕೆ ಕಳಿಸಲಾರೆನು. ಬೇಡ ಕೈಕ, ಬೇಡ. ಹಿಡಿದ ಆಟವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರ್ಬೇಕೈಕ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಮಲತಾಯಿಯ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಿತೇ ದೇವಿ? ಸವತಿಯ ಮಗನೆಂಬ ಮಾತ್ಸರ್ಯಕ್ಕೆ ನೀನು ಒಳಗಾದೆಯಾ? ಅಯ್ಯೋ, ಕರುಣ ಇಲ್ಲದೆ ಕರುಣ ಕುಡಿಯನ್ನು ಕತ್ತರಿಸಿ ಕಾಡಿಗಟ್ಟುತ್ತಿರುವುದಿಲ್ಲ. ಏಕೆ ದೇವಿ? ಹೆತ್ತ ಮಗನಿಗಿಂತಲೂ ಹೆಚ್ಚಾಗಿ ಸಾಕಿ ಸಲುಹಿ ನಿಷ್ಕರುಣೆಯಿಂದ ಅಡವೆಗಟ್ಟುತ್ತಿರುವೆಯಲ್ಲ, ಏಕೆ ದೇವಿ? ಏಕೆ? ಮಗನೆಂಬ ಮಮತ್ಕಾರವೂ ನಿನ್ನ ಮನಸ್ಸಿನಿಂದ ದೂರ ಆಯಿತೆ? ಅಯ್ಯೋ, ನಾನು ಎಷ್ಟು ಬೇಡಿಕೊಂಡರೂ ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲವಾ ದೇವಿ? ಇಲ್ಲವೇ? ನಾರಿಯಾದವಳಿಗೆ ಇಷ್ಟೊಂದು ಹಠಮಾರಿತನ ಒಳ್ಳೆಯದಲ್ಲ. ಈ ಕೃತ್ಯವನ್ನು ನೋಡಿ ಲೋಕವೇಕೆ, ಜಗವೇಕೆ, ನಾಡೇಕೆ, ಜಗವೇ ನಗುವುದು ಕೈಕ, ಜಗವೇ ನಗುವುದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಬೇಡ, ನನ್ನ ರಾಮನ ವನವಾಸವನ್ನು ತಪ್ಪಿಸು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ ಬೇಡಿ ಪಡೆದ ಸುಕುಮಾರ
ರಾಮನ ಕಾಡಿಗೆ ಕಳುಹೆ ಜೀವಿಸಲಹುದೇ. ಕಾಡಿಗೆ ಕಳುಹೆ ಜೀವಿಸಲಹುದೇ. ಗಾಡಿ ನಗುವುದು ಈ ಜಗವು ನಿನ್ನ ನೋಡಿ ನಗುವುದು ಈ ಜಗವು. ಕೈಕ ನನ್ನ ರಾಮನ ವನವಾಸವನ್ನು ತಪ್ಪಿಸಿದ್ದೇವೆ. ಪ್ರಾಣೇಶ್ವರ, ಕೈ ಸಾಕು ಮಾಡಿ ನಿಮ್ಮ ರೋದನವನ್ನು. ತಂದೆ ಮಹಾರಾಜ ತಾಯಿ ಮಹಾರಾಣೆ. ತಂದೆ ಮಹಾರಾಜ ತಾಯಿ ಮಹಾರಾಣೆ. ಆದರೇನು ಪರದೇಶಿ ನೀನು ರಾಮ ರಾಮ ರಾಮ. ಸಾಕು ಮಾಡಿ ನಿಮ್ಮ ರಾಮನನ್ನು. ತಂದೆ ಮಹಾರಾಜ ತಾಯಿ ಮಹಾರಾಣಿ. ಆದರೇನು ಪರದೇಶಿ ನೀನು ಗೋಕ್ಷೀರ ಬಿಡಿದವು ಎಪ್ಪಾಗದೆವೋದಂತೆ. ಗೋಕ್ಷೀರ ಬಿಡಿದವು ಎಪ್ಪಾಗದೆವೋದಂತೆ. ಕೈಕೆಯ ಪ್ರೀತಿ ನಿನಗೆ ಕೈಕೆಯ ಪ್ರೀತಿ ನಿನಗೆ ವಿಷವನ್ನುಳಿಸಿದಂತೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ. ಇಲ್ಲ ಇಲ್ಲ, ನಿನ್ನನ್ನಲ್ಲ ಕೈಕ, ನಿನ್ನನ್ನಲ್ಲ. ಮತ್ಯಾರನ್ನು? ಈ ಪಾಪಿ ದಶರಥ, ಪಾಪಿ ದಶರಥ ನನ್ನ ನೋಡಿ ನಗುವುದು ಹೇ ಜಗವು. ನನ್ನ ನೋಡಿ ನಗುವುದು ಹೇ ಜಗವು. ಈ ಜಗವು ಈ ಜಗವು. ಸೂರ್ಯ ಚಂದ್ರನಿರುವ ತನಕ ಈ ಕಳಂಕವು ನಿನ್ನನ್ನು ಬಿಟ್ಟಿದ್ದಲ್ಲ. ಈಗಲೂ ಸೋತು ನುಡಿಯುತ್ತಿದ್ದೇನೆ ದೇವಿ. ನನ್ನ ಮಾತನ್ನು ಕೇಳು. ನನ್ನ ರಾಮನ ವನವಾಸವನ್ನು ತಪ್ಪಿಸು ದೇವಿ. ಏಕೆಂದರೆ ಪಟ್ಟ ಪಿತಾಂಬರಗಳನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾರು ಮುಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನಾನು ನೋಡಲಾರೆ ಕೈಕ. ನಾನು ಆ ದೃಶ್ಯವನ್ನು ನೋಡಲಾರೆ. ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದೆ ಆದರೆ ನಾನು ಖಂಡಿತ ಬದುಕಿ ಉಳಿಯಲಾರೆ ಕೈಕ. ಖಂಡಿತ ನಾನು ಬದುಕಿ ಉಳಿಯಲಾರೆ. ಈಗಲೂ ಕಾಲ ಮಿಂಚಿಲ್ಲ. ಸೂರ್ಯವಂಶದ ಜ್ಯೋತಿಯನ್ನು ನಂದಿಸಬೇಡ ಕೈಕ. ಸೂರ್ಯವಂಶದ ಜ್ಯೋತಿಯನ್ನು ನಂದಿಸಬೇಡ. ಹೀಗೋ ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು ಪ್ರಾಣೇಶ್ವರ. ಕೈಕ, ನಿಮ್ಮನ್ನು ನೋಡಿ ನಗಬೇಕು ಅಳಬೇಕು ನನಗೊಂದು ಅರ್ಥವಾಗುತ್ತಿಲ್ಲ. ಆ ದಿನ ದೇವಾಸುರರ ಯುದ್ಧಕ್ಕೆ ಹೋಗುವಾಗ ನನ್ನನ್ನೇಕೆ ಸಂಗಡ ಕರೆದುಕೊಂಡು ಹೋದಿರಿ? ಏಕೆ?
ಈ ನಿಮ್ಮ ರಾಜ್ಯದಲ್ಲಿ ವೀರರು ಶೂರರು ಯಾರು ಇರಲಿಲ್ಲವೇ? ಅಯ್ಯೋ, ಅಥವಾ ನನ್ನನ್ನು ಅರಕ್ಷಣವು ಬಿಟ್ಟಿರಲಾದ ಈ ನಿಮ್ಮ ವ್ಯಾಮೋಹವೇ? ಅಯ್ಯೋ ರಾಮಚಂದ್ರ, ನೀವೇ ಯುದ್ಧಕ್ಕೆ ಕರೆದುಕೊಂಡು ಹೋಗಿ ವರಗಳನ್ನು ನೀಡಿದಿರಿ. ನಾನು ಈ ದಿನ ಅದನ್ನು ಕೇಳಿದೆನು. ಇದರಲ್ಲಿ ನನ್ನ ತಪ್ಪೇರಿದೆ? ಈಗಲೂ ಆಗುವುದಿಲ್ಲ ಎಂದು ಹೇಳಿಬಿಡಿ. ಸೂರ್ಯರಲ್ಲೂ ಕಳಂಕವಿದೆ. ಸೂರ್ಯ ವಂಶದವರು ನಡೆದ ಮಾತನ್ನು ತಪ್ಪಿಸಿಕೊಳ್ಳುವರು ಎಂದು ಇಡೀ ನಗರಕ್ಕೆ ನಾನೇ ಡಂಗೂರವನ್ನು ಸಾರುತ್ತೇನೆ. ನಿನ್ನನ್ನು ಮಣಿಯಾರವೆಂದು ತಿಳಿದು ಕೊರಳಿಗೆ ಧರಿಸಿಕೊಂಡರೆ ಬಳಿಯಾಗಿ ಎಳೆಯ ನಾಗರಾಗಿ ಎಡೆಯೆತ್ತಿ ಕಚ್ಚಿ ನನ್ನ ರಘುಕುಲ ವಂಶಕ್ಕೆ ವಿಷ ಉಣಿಸುತ್ತಿರುವೆಯಲ್ಲಿ. ಅಯ್ಯೋ ಕುಲಘಾತಕಿ, ರಾಜದುದ್ದೆ, ನನ್ನ ಒಡಲು ಉರಿದು ಬೀಳುವಂತೆ ನಿನ್ನ ಒಡಲು ಉರಿದು ಬೀಳಲಿ. ನಿನಗೆ 7 ಜನ್ಮಕ್ಕೂ ಸದ್ಗತಿಯೇ ಪ್ರಾಪ್ತವಾಗುತ್ತದೆ. ಯಾವ ಶುಭಲಗ್ನದಲ್ಲಿ ನನ್ನ ಮಗ ರಾಮಚಂದ್ರನು ಸಿಂಹಾಸನವನ್ನೇರಬೇಕಾಗಿತ್ತೋ ಅದೇ ಶುಭಲಗ್ನದಲ್ಲಿ ಕಾಡಿನಲ್ಲಿ ಸಿಂಹಗಳು ವಾಸಿಸುವ ಕಾಡಿಗೆ ಹೋಗುವಂತಾಯಿತೇ ರಾಮಚಂದ್ರ. ಯಾವ ಕರದಲ್ಲಿ ಸಂಕ ಚಕ್ರ ಪದ್ಮರೇಖೆಗಳಿಂದ ಕೂಡಿದ ರಾಜದಂಡವನ್ನಿಡಿಯಬೇಕಾಗಿತ್ತೋ ಅದೇ ಕೈಗಳಲ್ಲಿ ಕಾಡಿನಲ್ಲಿ ಕಂದಮೂಲವನ್ನರಿಸಿ ತಿನ್ನುವಂತಾಯಿತೇ ರಾಮಚಂದ್ರ. ಕಾಡಿನಲ್ಲಿ ಕಂದಮೂಲವನ್ನರಿಸಿ ತಿನ್ನುವಂತಾಯಿತೇ. ಅಯ್ಯೋ ರಾಮಚಂದ್ರ, ಕೈಕಾ ದೇವಿ, ಈ ನಿನ್ನ ಸೌಂದರ್ಯಕ್ಕೆ ಮರಳಾದ ಈ ನನ್ನ ಕಣ್ಣುಗಳು ಇಂಗಿ ಹೋಗಬಾರದೆ? ನಿನ್ನ ಮಾತಿಗೆ ಮರಳಾಗಿ ವಚನ ಕೊಟ್ಟ ಈ ನಾಲಿಗೆ ಸೇದು ಹೋಗಬಾರದು. ಅಯ್ಯೋ, ಮಗನನ್ನು ಕಾಡಿಗಟ್ಟಿದ ಮುದಿದುರಿ ಎಂಬ ಅಪಕೀರ್ತಿಗೆ ನಾನು ಗುರಿಯಾದನಲ್ಲ. ಹೆಂಡತಿಯ ಮಾತಿಗೆ ಸೋತ ಮುದಿದುರಿ ಎಂಬ ಅಪಕೀರ್ತಿಗೂ ನಾನು ಬಲಿಯಾದನಲ್ಲ. ಅಯ್ಯೋ ರಾಮಚಂದ್ರ, ಇನ್ನು ಮುಂದೆ ನಾನು ಯಾರನ್ನು ರಾಮ ಎಂದು ಕರೆಯಲಿ? ಹೇ ರಾಘವ, ಕೊನೆಯ ಒಂದು ಬಾರಿ ನಿನ್ನನ್ನು ನೋಡಿ ನನ್ನ ಕಣ್ಣುಗಳನ್ನು ತುಂಬಿಸಿಕೊಳ್ಳುತ್ತೇನೆ. ಬಾ ಕುಮಾರ, ಬಾ. ಕೊನೆಯ ಒಂದು ಬಾರಿ ನಿನ್ನನ್ನು ನೋಡಿ ನನ್ನ ಕಣ್ಣುಗಳನ್ನು ತುಂಬಿಸಿಕೊಳ್ಳುತ್ತೇನೆ. ಬಾ ಕಂದ, ಬಾ ಕುಮಾರ, ಬಾ. ಅವನು ಬರುವುದಿಲ್ಲ, ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಇಲ್ಲೇ ಇರಿ. ಗಲ್ಲಿ ಸುಂದರ ಎಂತುಗಳು ಗಲ್ಲಿ ರಾಮಚಂದ್ರ, ಅಂಧ ಕಾಡಿಗೆ ಸುತರ ಎಂದು ಕಳುಗಲ್ಲಿ ಸುತರ. ಹೇ ರಾಮಚಂದ್ರ, ಹೇ ಲಕ್ಷ್ಮಣ, ಅಂಧ ಕಾಡಿಗೆ ಸುತರ ಎಂದು ಕಳುಗಲ್ಲಿ ಸುತರ, ಎಂದು ಕಳುಗಲ್ಲಿ ಸುತರ.
ರಾಮ ಲಕ್ಷ್ಮಣ ಭೂಮಿ ಜಾತೆಯ ಹೇ ರಾಮ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಒಲಿದು ರಾಮ ಪ್ರೇಮ ಒಲಿದು ಸುಧರ ಎದ್ದು ಕಳುಗಲಿ ಸುಧರ ಎದ್ದು ಕಳುಗಲಿ ಸುಧರ ಎದ್ದು ಕಳುಗಲಿ ಮಕ್ಕಳೇ, ನಿಮ್ಮನ್ನು ವನವಾಸಕ್ಕೆ ಕಳಿಸಲಾರನು ಮಕ್ಕಳೇ. ಲಕ್ಷ್ಮಣ, ರಾಮಚಂದ್ರ, ನಿಮ್ಮನ್ನು ವನವಾಸಕ್ಕೆ ಕಳುಹಿಸಿ ನಾನು ಬದುಕಿರಲಾರೆ. ನಿಮ್ಮನ್ನು ವನವಾಸಕ್ಕೆ ಕಳಿಸಲಾರನು ಮಕ್ಕಳೇ, ಕಳಿಸಲಾರೆನು. ಜನಕ, ರಾಮಚಂದ್ರ, ಜನಕ, ರಾಮಚಂದ್ರ, ನಾವಿಂದು ವನವಾಸಕ್ಕೆ ಹೊರಡುವೆವು. ನಮ್ಮನ್ನು ಆಶೀರ್ವದಿಸಿ. ಅಯ್ಯೋ ರಾಮಚಂದ್ರ, ನಿಮ್ಮನ್ನು ವನವಾಸಕ್ಕೆ ಕಳಿಸಲಾರನು ಮಕ್ಕಳೇ, ಕಳಿಸಲಾರನು. ಜನಕ, ರಾಮಚಂದ್ರ, ಲಕ್ಷ್ಮಣ, ಸೀತಾ ಮಾತಾ, ಸೀತಾ, ರಾಮಚಂದ್ರ, ಲಕ್ಷ್ಮಣ, ತಂದೆಯೇ ನಿಮ್ಮಯ ರಾಮಚಂದ್ರ, ಕುಮಾರ ಲಕ್ಷ್ಮಣ, ತಂದೆಯೇ ನಿಮ್ಮಯ ಸುಂದರ ಚರಣವ. ಜನಕ, ರಾಮಚಂದ್ರ, ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾವೆವೋ. ಜನಕ, ಎಂದಿಗೆ ಕಾವೆವೋ.
ಕಾಕ